ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ನನ್ನ ಡೈಲಿ ವ್ಲಾಗ್ಸಿಗೆ ಸ್ವಾಗತ. ಇವತ್ತಿನ ದಿನ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ನೋಡೋಣ. ಹೇಳು, ಗುಡ್ ಮಾರ್ನಿಂಗ್ ಹೇಳು. ಹಾಯ್ ಫ್ರೆಂಡ್ಸ್, ಇವಾಗ ಟೈಮು 9:30 ಆಗ್ತಾ ಇದೆ. ಬೆಲ್ ಆಗುತ್ತೆ. ನಾನು ಇವಾಗೆ ಸ್ನಾನ ಮುಗಿಸಿ ಮನೇಲಿ ಇವತ್ತು ಆಂಟಿ ಬಂದಿಲ್ಲ, ಹಂಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಟೈಮ್ ಆಗಿದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗೋಷ್ಟರಲ್ಲೇ ಟೈಮ್ ಆಗಿತ್ತು. ಪ್ರೇಯರ್ಗೆ ಅಟೆಂಡ್ ಆಗೋಕ್ಕಾಗಲ್ಲ, ಬೆಲ್ ಆಗಿಬಿಡ್ತು ಅಂದ್ಬಿಟ್ಟು ಮತ್ತೆ ಕ್ಲಾಸಿಗೆ ಹೋದರೆ ಬಂದು ಟಿಫನ್ ಅಂತೂ ಮಾಡಲ್ಲ ನಾನು ಫ್ರೀ ಆಗೋವರೆಗೂ. ಹಾಗಾಗಿ ಮಗುಗೆ ಟಿಫನ್ ತಗೊಂಡು ಹಂಗೆ ನಾನು ಟಿಫನ್ ಮುಗಿಸ್ಕೊಂಡು ಒಂದೇ ಸತಿ ಕೆಳಗಡೆ ಕ್ಲಾಸಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಇವತ್ತು ರೈಸ್ ಮತ್ತು ಹುಳಿ ಸಾರು ಮಾಡಿದರು, ಅವರೇ ಕಾಳ್ದು ಹುಳಿ ಸಾರು. ಸೊ ಹಾಗಾಗಿ ಮಗುಗೆ ಸ್ವಲ್ಪ ರೈಸ್ ಮಿಕ್ಸ್ ಮಾಡಿಕೊಂಡು ಅವ್ನ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಊಟ ಮುಗಿಸ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟು ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಊಟ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಹಾಯ್ ಫ್ರೆಂಡ್ಸ್, ನಮ್ಮದೆಲ್ಲ ಕೆಲಸ ಮುಗೀತು, ಟಿಫನ್ನು ಮುಗಿಸ್ಕೊಂಡೆ, ಪಾಪಗೆ ಬಾಕ್ಸ್ ತಗೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ ಕ್ಲಾಸ್ಗೆ. ಇಲ್ಲಿ ಕೆಳಗಡೆ ಬರೋಷ್ಟರಲ್ಲೇ ಮಮ್ಮಿ ಆಲ್ರೆಡಿ ಪೂಜೆ ಮಾಡಿದರು, ದೀಪ ಹಚ್ಚಿ. ಮಗುನೂ ಅಲ್ಲೇ ಇದ್ದ ಅಲ್ವಾ, ಹಂಗೆ ಗಣೇಶಗೆ ಕಡ್ಡಿನ ಹಚ್ತಾ ಇದ್ದೀವಿ. ಮಮ್ಮಿ ಪೂಜೆ ಮಾಡಿ ಇಟ್ಬಿಟ್ಟು ಹೋಗಿದ್ರಲ್ವ, ನಾವು ಸ್ವಲ್ಪ ಹಂಗೆ ಪೂಜೆ ಮಾಡಿಬಿಟ್ಟು ಕೈ ಮುಗಿದ್ಕೊಂಡು ಕುಂಕುಮ ಇಟ್ಕೊಂಡು ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ, ಹಂಗೆ ಅವ್ನು ಏನು ಮಾಡ್ತಾ ಇದ್ದಾನೆ, ಆಡ್ಕೊಂಡಿದ್ದಾನೆ ಇಲ್ವಾ ಅಂತ ನೋಡ್ಕೊಂಡು ಕ್ಲಾಸ್ಗೆ ಹೋಗೋಕ್ಕೆ ಬಂದೆ. ಅದಾದಮೇಲೆ ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದ್ವಿ. ಬರೋ ಅಷ್ಟರಲ್ಲೇ ಮಾರ್ಚ್ ಫಾಸ್ಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ದೇವಸ್ಥಾನ ಹತ್ರ. ಅಲ್ಲಿ ನೋಡಿ ಇವ್ನು ಕೋಲ್ ಎತ್ಕೊಂಡು ಎಲ್ಲರನ್ನೂ ಬೆದರಿಸ್ತಾ ಇದ್ದಾನೆ. ಆ್ಯಂಡ್ ಅಲ್ಲಿಂದ ನಾವು ಮನೆಗೆ ಬಂದು ಮಗುಗೆ ಮಧ್ಯಾಹ್ನ ಲಂಚಿಗೆ ಬಿಸಿ ಬಿಸಿ ರೈಸ್ಗೆ ತುಪ್ಪ ಮತ್ತು ಜೀರಿಗೆ ಪೌಡರ್ ಸ್ವಲ್ಪ, ಮೆಣಸು ಪುಡಿ ಸ್ವಲ್ಪ ಹಾಕ್ಕೊಂಡು, ಇವನಿಗೆ ಇದು ತುಂಬ ಇಷ್ಟ ಆಗುತ್ತೆ ಬಿಸಿ ಬಿಸಿ ರೈಸಲ್ಲಿ ಈ ಥರ ತಿನ್ನಿಸಿದ್ರೆ. ಆ್ಯಂಡ್ ಹುಷಾರಿಲ್ಲದೆ ಇರೋವಾಗ ಈ ಥರ ಊಟ ಮಾಡಿಸಿದ್ರೆ ಮಾಡ್ತಾನೆ. ಸೊ ಹಂಗಾಗಿ ಮಿಕ್ಸ್ ಮಾಡಿಕೊಂಡು ಊಟ ಮಾಡಿಸ್ತಾ ಇದ್ದೆ ಅವನಿಗೆ. ಅವ್ನ ಲಂಚ್ ಇವತ್ತು ಇದಾಗಿತ್ತು, ತುಪ್ಪ ರೈಸು. ಆ್ಯಂಡ್ ಊಟ ಮುಗಿಸ್ಕೊಂಡು ಮತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಈವ್ನಿಂಗ್ ಆಮೇಲೆ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಅವ್ನು ಮಲಗಿರೋವಾಗ ಸ್ವಲ್ಪ ರವೆ ದೋಸೆ ಮಾಡೋಣ ಮಗುಗೆ ಅಂದ್ಬಿಟ್ಟು ಬ್ಯಾಟರ್ನ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಅದು ನೆನೆಯೋಕ್ಕೆ ಮಿನಿಮಮ್ 15 to 20 ಮಿನಿಟ್ಸ್ ಬೇಕಲ್ವ. ಸೊ ಹಂಗಾಗಿ ರವೆ 1 ಕಪ್ ತಗೊಂಡೆ, ಮೊಸರು 1 ಕಪ್ಪು ಆ್ಯಂಡ್ ಸ್ವಲ್ಪ ಸಾಲ್ಟು. ನಾನು ಮಗುಗೆ ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ಥರ ಖಾರ, ಹಸಿಮೆಣ್ಸಿನ್ಕಾಯಿ ಆ ಥರದ್ದು ಯೂಸ್ ಮಾಡ್ತಾಯಿಲ್ಲ. ಆ್ಯಂಡ್ ಅದ್ರ ಜೊತೆಗೆ 1 ಕಪ್ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಲೂಸಾಗಿಯೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಅದು ರವೆ ನೆನೆಯೋಷ್ಟ್ರಲ್ಲಿ ಗಟ್ಟಿಯಾಗಿಬಿಡುತ್ತೆ, ನೀವು ನೋಡ್ಬೋದು. ಹಾಫ್ ಆನ್ ಅವರ್ ಆದಮೇಲೆ ಇಷ್ಟು ಗಟ್ಟಿಯಾಗಿದೆ. ಇವಾಗ ಅದಕ್ಕೆ ನಾನು ಕ್ಯಾರೆಟು, ಆನಿಯನ್ನು, ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಬೇರೆ ತರಕಾರಿ ಏನು ಬೇಕಾದರೂ ಹಾಕ್ಕೋಬೋದು. ನಾನು ಇವು 3 ನನಗೆ ಅವೈಲೇಬಲ್ ಇತ್ತು, ಹಾಗಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ವಾಟರ್ ಹಾಕ್ಕೊಂಡೆ. ಸ್ವಲ್ಪ ತಿಕ್ ಅನ್ನಿಸ್ತು. ನೀವು ನಾನು ಕಲಸೋವಾಗ ನೋಡ್ಬೋದಾಗಿತ್ತು ಎಷ್ಟು ತೆಳ್ಳಗಿತ್ತು ಅಂತ ಹೇಳ್ಬಿಟ್ಟು. ಅದು ರವೆ ನೆನೆಯೋಷ್ಟ್ರಲ್ಲಿ ಸ್ವಲ್ಪ ತಿಕ್ಕಾಗಿತ್ತು. ಹಾಗಾಗಿ ಮತ್ತೆ ಸ್ವಲ್ಪ ವಾಟರ್ ಹಾಕ್ಕೊಂಡು ನನಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ಆ ಥರ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ದೋಸೆನ ಸುಟ್ಕೊಟ್ಟೆ. ತಿಂದ, 1 ದೋಸೆ ತಿಂದ ಅಷ್ಟೇ ಅವನು. ಮತ್ತು ಸರಿ ಆ ಬ್ಯಾಟರ್ ಹಂಗೆ ಇತ್ತಲ್ವ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಡಿನ್ನರ್ಗೆ ದೋಸೆನೇ ಮಾಡಿಕೊಂಡೆ, ರವೆ ದೋಸೆನೇ. ಅದನ್ನು ಬ್ಯಾಟರ್ನ ಇಟ್ಟರು ಮತ್ತು ನೆಕ್ಸ್ಟ್ ಡೇ ನಾವು ಯೂಸ್ ಮಾಡಲ್ಲ. ಸೊ ಹಂಗಾಗಿ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದರಲ್ಲಿ ನಾನು ಡಿನ್ನರ್ಗೆ ರವೆ ದೋಸೆನೇ ಮಾಡಿಕೊಂಡೆ. ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನಾವು ಸ್ಪೈಸಿಗೆ ಏನೂ ಹಾಕೇ ಇಲ್ಲ, ಬಟ್ ತುಂಬ ಚೆನ್ನಾಗಿತ್ತು ಟೇಸ್ಟು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಈ ರೆಸಿಪಿ ಒಂದ್ಸತಿ, ತುಂಬಾ ಚೆನ್ನಾಗಿ ಅನ್ನಿಸುತ್ತೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿತ್ತು. ನಾನೇನು ತುಂಬ ಶೂಟ್ ಮಾಡ್ಕೊಳಕ್ಕೆ ಆಗಿಲ್ಲ, ಕ್ಲಾಸಸ್ಸು ಅದು ಇದು ಎಲ್ಲ ನೋಡಿಕೊಂಡು ಅಷ್ಟೊಂದು ಕೆಲಸದಲ್ಲಿ ಶೂಟ್ ಮಾಡ್ಕೊಳಕ್ಕೆ ಸ್ವಲ್ಪ ಕಮ್ಮಿಯೇ ಶೂಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ನಡುವೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ನನಗೆ ವ್ಲಾಗ್ಸ್ ಮಾಡೋಕ್ಕೆ. ಯಾಕೆ ಅಂತ ಹೇಳಿದ್ರೆ ಮಗುಗೆ ಹುಷಾರಿಲ್ವಲ್ಲ, ಅವ್ನು ನನ್ನ ಬಿಟ್ಟು ಹೋಗ್ತಾ ಇಲ್ಲ. ಸೊ ಹಂಗಾಗಿ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ಡೇ. ಅವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸಮೋಸ ತರಿಸಿದ್ರು ಮಮ್ಮಿ, ಆ್ಯಂಡ್ ಸಮೋಸ ಟೀ ತಿನ್ಕೊಂಡ್ವಿ. ಆ್ಯಂಡ್ ನೈಟ್ ಡಿನ್ನರ್ಗೆ ಬಂದುಬಿಟ್ಟು ನಾನು ಹೇಳಿದೆ ಅಲ್ವ, ದೋಸೆ ಸುಟ್ಕೊಂಡೆ ನಾನು, ಮಮ್ಮಿಯವರು ರೈಸ್ ಮಾಡ್ಕೊಂಡಿದ್ರು. ಆ್ಯಂಡ್ ಇದು ಇವತ್ತಿನ ದಿನ.
ಮತ್ತು ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಈ ವ್ಲಾಗ್ನ. ಯಾರೆಲ್ಲ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ನನ್ನ ವ್ಲಾಗ್ಸ್ನ ಡೈಲಿ ನೋಡಿ ಸಪೋರ್ಟ್ ಮಾಡ್ತಾ ಇರೋ ಅಂಥವರಿಗೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲಲ್ಲಿ ಹೋಗಿ ಇಂದಿನ ವ್ಲಾಗ್ಸ್ನ ಎಲ್ಲ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್.